ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ ಮತ್ತು ರಕ್ಷಾಬಂಧನದ ಎರಡು ಸೇರಿಸಿ ಬ್ಲಾಗ್ ಮಾಡಿದ್ದೀನಿ. ಅವತ್ತು ಶುಕ್ರವಾರ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದರು. ನಮ್ಮ ಮನೇಲೇನು ಪೂಜೆ ಮಾಡೋದಲ್ಲ ಫ್ರೆಂಡ್ಸ್, ಹಾಗಾಗಿ ವರಮಹಾಲಕ್ಷ್ಮಿ ಏನು ಕೂರಿಸೋ ಪದ್ಧತಿ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಷ್ಟೊತ್ತಿಗೆ ಮೀಶೋದು ಒಂದು ಆರ್ಡರ್ ಬಂದಿತ್ತು. ಏನಂದರೆ ಇದು ಸ್ಟ್ಯಾಂಡ್ ಎಲ್ಲ ಬುಕ್ ಮಾಡಿದ್ದೆ. ಸ್ವಲ್ಪ ಐಟಮ್ಸ್ ಎಲ್ಲ ಜೋಡಿಸ್ಕೊಡೋಕ್ಕೆ ಸ್ಟ್ಯಾಂಡ್ ಬೇಕಾಗಿತ್ತು. ಕಪ್ಸು ಎಲ್ಲ ಇದೆಲ್ಲ ಹಾಕ್ಬೋದು ಫ್ರೆಂಡ್ಸ್. ಬಟ್ ನಾನು ಇನ್ನೂ ಐಟಮ್ಸ್ನ ಇದನ್ನು ತರಿಸಿದ್ದೀನಿ, ಇನ್ನು ಫಿಕ್ಸ್ ಮಾಡಿಲ್ಲ. ಊರಿಗೆ ಬಂದಿದ್ದೀನಿ, ಹಂಗಾಗಿ ಊರಿಂದ ಹೋದ್ಮೇಲೆ ಫಿಕ್ಸ್ ಮಾಡೋಣಂತ ಯಾವುದೇ ಥರದ್ದು ಜೋಡಿಸಿ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಿಲ್ಲ. ಊರಿಂದ ಹೋದ್ಮೇಲೆ ತೋರಿಸ್ತೀನಿ. ಈ ಸ್ಟ್ಯಾಂಡ್ ಅಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. 160 ರೂಪಾಯಿ ಕೊಟ್ಟಿದ್ದೀನಿ, ಪರವಾಗಿಲ್ಲ. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಕ್ಕರ್ ಸಹ ಕೊಟ್ಟಿದ್ದಾರೆ ಮತ್ತು ಮೊಳೆ ಸಹ ಕೊಟ್ಟಿದ್ದಾರೆ. ಎರಡು ಸೇರಿಸಿ ಡ್ರಿಲ್ ಮಾಡ್ಬೋದು. ಅದಾದಮೇಲೆ ನಮ್ಮ ಅಣ್ಣವರಿಗೆ ಬರೋಕ್ಕೆ ಹೇಳಿದ್ದೆ. ರಾಖಿ ಕಟ್ಟಬೇಕಾಗಿತ್ತು ರಕ್ಷಾಬಂಧನ ದಿವಸ. ಅವರು ಜಿಮ್ಮಿಗೆ ಹೋಗ್ತಾರೆ, ಹಾಗಾಗಿ ಬೆಳಗ್ಗೆ ಏನು ಬಂದಿಲ್ಲ ಫ್ರೆಂಡ್ಸ್. ರಾತ್ರಿನೂ ಜಿಮ್ ಎಲ್ಲ ಮುಗಿಸ್ಕೊಂಡು 9:30 ಆ ಟೈಮಲ್ಲಿ ಬಂದಿದ್ರು. ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಹಾಗೆ ಫೋಟೋಸ್ ತೆಗೆದಿಟ್ಕೊಂಡಿದ್ದೀನಿ. ತೊಗೊಂಬಂದು ರೆಡಿ ಮಾಡಿಟ್ಟಿದ್ದೀನಿ. ರಾಖಿ ಎಲ್ಲ ಕಟ್ಟಿದ್ದ ಪೂಜೆ ಎಲ್ಲ ಮುಗಿಸಿ ರಾಖಿ ಎಲ್ಲ ತೊಗೊಂಬಂದು ರೆಡಿ ಮಾಡೆಲ್ಲ ಇಟ್ಕೊಂಡಿದ್ದೆ. ನಾನು ಅವ್ರು ಬಂದಮೇಲೆ ರಾಖಿ ಚಪಾತಿ ಈ ವಿಡಿಯೋ ಎಲ್ಲ ಮಾಡಿದ್ದೆ. ಫಸ್ಟ್ ಇದರಲ್ಲೇ ಬಂದಿದ್ದೆ. ಅದು ನಮ್ಮ ಮನೆಯವರಿಗೆ ವಿಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಬಟ್ ಅವರು ನೀಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಮೊಬೈಲ್ನ ಸ್ಟ್ರೈಟಾಗಿ ಇಡ್ತೀವಿ ವಿಡಿಯೋ ಮಾಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಈ ಥರ ಬಂದಿತ್ತು. ಅಂದರೆ ನಾನು ಇದನ್ನೇ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅದೆಲ್ಲಾದಮೇಲೆ ಅಷ್ಟಕ್ಕೆ ವಿಡಿಯೋ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಶನಿವಾರ ಅಮಾವಾಸ್ಯೆ ಅಲ್ವಾ ಫ್ರೆಂಡ್ಸ್, ಹುಣ್ಣಿಮೆ ಇದ್ದಿದ್ದರಿಂದ ಬಾಗಿನ ಕೊಡೋಂಗಿಲ್ಲ. ಇದು ಭಾನುವಾರ ತೊಗೊಬಂದು ಎಲ್ಲ ಹಂಗೆ ಇಟ್ಟಿದ್ರು. ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೂವು ಹಣ್ಣು ಎಲ್ಲ, ಹಂಗಾಗಿ ಎಲ್ಲ ಚೆನ್ನಾಗಿ ಫ್ರೆಶ್ಶಾಗೇ ಇತ್ತು. ಇವಾಗ ಬಾಗಿನ ಕೊಡೋಕ್ಕೆ ಅಂತ ಅಮ್ಮ ಸೀರೆ, ಬಳೆ, ಹೂವು ಹಣ್ಣು ಎಲ್ಲ ತೊಗೊಬಂದಿದೆ. ಬಳೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನನ್ನ ಕೈಗೆ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರು ಮತ್ತು ಅದರಲ್ಲಿ ಗೋಲ್ಡನ್ ಕಲರ್ ಮಿಕ್ಸ್ ಇದೆ. ಸ್ಯಾರಿ ಸಹ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಕಲರ್ ಸಹ ಮಸ್ತಾಗಿದೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ಯಾರಿಗಳು. ಆದರೆ ಉಡ್ಕೊಳ್ಳೋಕೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಉಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನು, ಬಾರ್ಡರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಎಲ್ಲ ಫ್ಲವರ್ ಡಿಸೈನ್ ಎಲ್ಲ ಇದೆ ಫ್ರೆಂಡ್ಸ್. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದೀರ ಚಿಕ್ಕ ಚಿಕ್ಕ ಫ್ಲವರ್ ಆ ಥರ ಎಲ್ಲ ಇದೆ. ಮತ್ತು ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ರು. ಬಾಳೆಹಣ್ಣು ಮತ್ತು ಪ್ಯಾರ್ಲೆಹಣ್ಣು, ಸೇಬು, ಕಿತ್ತಳೆಹಣ್ಣು ಎಲ್ಲ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ಅರಿಶಿನ, ಕುಂಕುಮ, ಹೂವು, ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸು, ಅಕ್ಕಿ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ವೀಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತೀವಿ ಫ್ರೆಂಡ್ಸ್. ನಮ್ಮ ಮನೇಲಿ 5 ಜನಕ್ಕೆ ಬಾಗಿನ ಕೊಡಬೇಕು. ನಮ್ಮ ಅತ್ತೆನೂ ಸೇರಿಸಿ ಒಟ್ಟು 6 ಜನ ಇದ್ದೀವಿ. ನಮ್ಮಮ್ಮ ಅವರು, ನಮ್ಮ ಅಪ್ಪಾಜಿಯವರು 6 ಜನಕ್ಕೆ ಬಾಗಿನ ಕೊಡಬೇಕು. ಎಲ್ಲರಿಗೂ ಸೀರೆ ಸೇಮ್ ನನಗೆ ಯಾವ ಥರ ಕೊಡ್ತಾರೋ ಅದೇ ಥರನೇ ಸೇಮ್ ಎಲ್ಲರಿಗೂ ಕೊಡ್ತಾರೆ. ನಮ್ಮಮ್ಮ ಫಸ್ಟ್ ನಮ್ಮ ಅಕ್ಕ ಮನೆಗೆ ಹೋಗಿ ಅವಳಿಗೆ ಬಾಗಿನ ಕೊಟ್ಟು ಅದಾದಮೇಲೆ ನಮ್ಮ ಮನೆಗೆ ಬಂದಿತ್ತು. ಬೆಂಗಳೂರಲ್ಲೇ ಇದ್ದಾರೆ ನಮ್ಮ ಇಬ್ಬರು ಅಕ್ಕ ಸಹ. ನಾನು ಇಲ್ಲೇ ಇರೋದು, ಹಂಗಾಗಿ ಒಂದು ಕಡೆಯಿಂದ ಎಲ್ಲರಿಗೂ ಬಾಗಿನ ಕೊಟ್ಕೊಂಬರ್ತಾರೆ. ಒಬ್ಬರು ಅಕ್ಕ ಮಾತ್ರ ಶಿವಮೊಗ್ಗದಲ್ಲಿದ್ದಾರೆ. ಇವಾಗೆಲ್ಲ ಇಸ್ಕೊಳ್ತಾ ಇದ್ದೀನಿ. ಅಪ್ಪ ಏನೋ ಮಲ್ಕೊಂಡಾಯಿತು. ಊಟ ಗಿಟ ಎಲ್ಲ ಮುಗಿಸಿ ಮಲಗಿತ್ತು. ಮಧ್ಯಾಹ್ನ ಟೈಮಲ್ಲಿ ಕೊಟ್ಟಿದ್ದು ನಮ್ಮಮ್ಮ. ಅದಾದಮೇಲೆ ನಾನು ಸಹ ನಮ್ಮ ಯಜಮಾನ್ರ ಅಕ್ಕಂಗೆ ಬಾಗಿನ ಕೊಡಬೇಕಾಗಿತ್ತು. ಹಂಗೆ ಶಾಪಿಂಗ್ ಮಾಡ್ಕೊಂಬರೋಣ, ಅವರಿಗೂ ಸ್ಯಾರಿ ಎಲ್ಲ ತೊಗೊಂಬರ್ಬೇಕಾಯ್ತು. ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಆಟೋದಲ್ಲಿ ಹೊರಟಿದ್ದೀನಿ ಫ್ರೆಂಡ್ಸ್. ನಾನು ಈ ಡ್ರೆಸ್ ಸಹ ತೊಗೊಂಡಿದ್ದೆ. ಆ ಡ್ರೆಸ್ಸು ನನಗೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲಿಲ್ಲ. ಮತ್ತು ವಾಪಸ್ ಕೊಡೋಣ ಅಂತ ಹೋದೆ. ಅಂಗಡಿ ಸಹ ಕ್ಲೋಸ್ ಆಗಿತ್ತು, ಮತ್ತೇನು ವಾಪಸ್ ಕೊಡಲಿಲ್ಲ. ನೋಡಬೇಕು, ಊರಿಂದ ಬಂದರೆ ಒಂದು ಸತಿ ಕೇಳಿ ನೋಡ್ತೀನಿ, ವಾಪಸ್ ತೊಗೊಳ್ತೀನಿ. 15 ಡೇಸ್ ಆದರೂ ಅಂತ ಹೇಳಿದ್ದಾರೆ. ಹಂಗಾಗಿ ಒಂದು ಸತಿ ವಾಪಸ್ ಮಾಡಿ ಬೇರೆ ಡ್ರೆಸ್ ತೊಗೊಂಬರ್ಬೇಕು. ನಾನಿವಾಗ ನಮ್ಮ ಯಜಮಾನ್ರ ಅಕ್ಕಂಗೆ ಬಾಗಿನ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಷ್ಟೇ ಹಣ್ಣು ಒಂದು 5 ಥರದ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಬಳೆ ಮತ್ತು ಸೌತೆಕಾಯಿ, ತೆಂಗಿನಕಾಯಿ, ಚಕ್ಕಲಿ, ನಿಪ್ಪಟ್ಟು ಈ ಥರದ್ದೆಲ್ಲ ಕೊಡ್ತಾರೆ ನಮ್ಮ ಅತ್ತೆ ಮನೆ ಸೈಡು. ನಾನು ಇವಾಗ ಅವ್ರಿಗೆ ಅದೇ ಥರನೇ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಈ ಸತಿ ಎಲ್ಲ ರೆಡಿಮೇಡ್ ತರಿಸಿದ್ದೀನಿ. ಚಕ್ಕಲಿ, ನಿಪ್ಪಟ್ಟು ಇದನ್ನೆಲ್ಲ ಖುಷಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಮನೇಲಿ, ಹಾಗಾಗಿ ಎಲ್ಲ ರೆಡಿಮೇಡೇ ತರಿಸಿದ್ದೀನಿ. ಇವಾಗ ಸ್ಯಾರಿ ಸಹ ಇಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾರಿ ಏನು ಓಪನ್ ಮಾಡಿ ತೋರಿಸಲ್ಲ, ಮತ್ತು ಬ್ಲೌಸ್ ಪೀಸ್ ಎಲ್ಲ ತೆಗೆದ್ರೆ ಮತ್ತೆ ಅದನ್ನು ಜೋಡ್ಸೋದು ಕಷ್ಟ ಆಗುತ್ತೆ. ನೋಡಿ ಸ್ಯಾರಿ ಸಹ ಈ ಥರ ಇದೆ. ಫೋಟೋ ಮಾತ್ರ ಆ್ಯಡ್ ಮಾಡ್ತೀನಿ. ನೆಟ್ಟೆಡ್ ಸ್ಯಾರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಮಾತ್ರ. ಉಡ್ಕೊಳ್ಳೋಕೆ ಸಹ ನೀಟಾಗಿ ಕೂರುತ್ತೆ. ಈ ಥರ ಸ್ಯಾರಿಗಳೆಲ್ಲ ಸಿಂಪಲಾಗಿ ನೀಟಾಗಿ ಬೇಗ ಉಡ್ಕೋಬೋದು. ಹಾಗಾಗಿ ಈ ಸತಿ ಈ ಥರನೇ ಸ್ಯಾರಿ ತೊಗೊಂಡಿದ್ದೀನಿ. ನೋಡಿ ಬಾಕ್ಸಲ್ಲಿ ಹಂಗೆ ತೋರಿಸ್ತಾ ಇದ್ದೀನಿ. ಗ್ರೀನ್ ಕಲರ್ ಇದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸ್ಯಾರಿಗಳು. ನಾವೀಗ ಅವ್ರ ಮನೆಗೆ ಹೋಗಿದ್ವಿ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅವ್ರ ಮನೆ ಪಿಣ್ಯದಲ್ಲಿರೋದು, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬಾಗಿನ ಎಲ್ಲ ಕೊಡ್ತಾಯಿದ್ದೀವಿ. ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದೆ ನಮ್ಮಮ್ಮ ತಟ್ಟೆಗೆ. ನಮ್ಮ ಯಜಮಾನ್ರ ಅಕ್ಕನ ಮಗಳು ನಮ್ಮ ಖುಷಿನ ಆಟ ಆಡಿಸ್ಕೊಂಡು ಕೂತಿದ್ದಾಳೆ. ಅವನು ಒಂದು ಹತ್ರ ಕುತ್ಕೊಳ್ತಾ ಇರಲಿಲ್ಲ, ಸುಮ್ಮನೆ ಅವಳು ಆಟ ಆಡಿಸ್ತಾ ಇಲ್ಲ ಪಾಪ. ಅವಳು ಹೋಮ್ವರ್ಕ್ ಎಲ್ಲ ಬಿಟ್ಟು ಆಟ ಆಡಿಸ್ಕೊಂಡು ಕೂತಿದ್ದಾಳೆ. ಎಲ್ಲ ರೆಡಿ ಮಾಡಾಯಿತು.
ನಮಗೂ ಸತ ಇಬ್ಬರು ನಾದಿನಿರಿದ್ದಾರೆ, ಇಬ್ಬರಿಗೂ ಕೊಡಬೇಕು. ನಮ್ಮ ಅತ್ತೆ ಒಬ್ಬರಿಗೆ ಕೊಡ್ತಾರೆ, ನಾವು ಒಬ್ರಿಗೆ ಕೊಡ್ತೀವಿ. ಇಲ್ಲ ನಮ್ಮ ಅಕ್ಕಂಗೆ ಸ್ಯಾರಿ ಎಲ್ಲ ಕೊಡ್ತಾ ಇದ್ದಾರೆ. ನಾವು ನಮ್ಮ ಯಜಮಾನ್ರ ಅಕ್ಕಂಗೆ ಅಕ್ಕ ಅಂತಲೇ ಕರಿತೀನಿ, ಏನು ಅತ್ತಿಗೆ ಅಂತ ಕರೆಯಲ್ಲ. ನಾನು ಫಸ್ಟಿಂದನೂ ಅಕ್ಕ ಅಕ್ಕ ಅಂತ ಹೇಳ್ತೀನಲ್ಲ, ಹಂಗಾಗಿ ಅದೇ ರೂಢಿಯಾಗಿದೆ. ಹಂಗಾಗಿ ಬಾಗಿನ ಎಲ್ಲ ಕೊಟ್ಟಿದ್ದಾಯಿತು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿನ ಒಂದು ಕೂರಿಸ್ಬಿಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಮತ್ತು ಬಾಗಿನ ಕೊಟ್ಟರು ನಮ್ಮಮ್ಮ. ನಾನು ಸ್ವಲ್ಪ ಕೊಡೋಂಗಿರಲಿಲ್ಲ, ಹಂಗಾಗಿ ಅವ್ರ ಕೈಯಲ್ಲಿ ಕೊಡಿಸಿದ್ದೀನಿ. ನಾನು ಅಷ್ಟೇ ಬೆಳಗ್ಗೆ ಅವರಿಗೆಲ್ಲ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಊರಿಗೆ ಸತ ಬಂದೆ ಫ್ರೆಂಡ್ಸ್. ಊರಿಗೆ ಬಂದಿದ ತಕ್ಷಣ ನನ್ನ ಮಗ ಇನ್ನೂ ಮಲಗಿದ್ದ, ನಮ್ಮ ಅಕ್ಕನ ಮಗಳು ಎದ್ದಲ್ಲ ಆಲ್ರೆಡಿ ಆಟ ಆಡೋಕ್ಕೆ. ಖುಷಿ ಬಂದಿದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಒಬ್ಬಟ್ಟು ಊಟ ಮಾಡಿಲ್ಲ ನನ್ನ ತಂಗಿ, ಅದನ್ನೆಲ್ಲ ಊಟ ಮಾಡಿ ನಾನು ಸತ ಸ್ವಲ್ಪ ಮಲ್ಕೊಂಡೆ ಫ್ರೆಂಡ್ಸ್. ನೈಟೆಲ್ಲ ಜರ್ನಿ ಮಾಡಿ ಸಾಕಾಗಿತ್ತು, ಹಾಗಾಗಿ ಮಲ್ಕೊಂಡಿದ್ದೀನಿ. अगले हफ्ते मिलते हैं। ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.